क्या इस्लामियों का ग्रुप अलग, ಏನಂತ ಹೇಳಿದ್ರು ಇಸ್ಲಾಮಿಗಳ ಗ್ರೂಪೇನೆ ಬೇರೆ ಆಗಿದೆ, चंद्रवंशियों का ग्रुप अलग, ಚಂದ್ರವಂಶಿಗಳ ಗ್ರೂಪ್ ಬೇರೆ ಆಗಿದೆ, बौद्धियों का ग्रुप अलग। ಬೌದ್ಧಿಗಳ ग्रुप ಬೇರೆ ಆಗಿದೆ. जो जिस ग्रुप की आत्मा होगी ಯಾರು ಯಾವ ಗ್ರೂಪಿನ ಆತ್ಮ ಆಗಿರ್ತಾರೆ वो एडवांस के बच्चों में उन्हीं ग्रुप में प्रवेश करेगी, ಅವರು ಅಡ್ವಾನ್ಸಿನ ಮಕ್ಕಳಲ್ಲಿ ಅದೇ ಗ್ರೂಪ್ನಲ್ಲೇ ಪ್ರವೇಶ ಮಾಡ್ತಾರೆ, दूसरों में प्रवेश नहीं कर सकती। ಅವರು ಬೇರೆಯವರಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಆಗಲ್ಲ. सूर्यवंशियों में तो प्रवेश करने का सवाल पैदा ही नहीं होता। ಸೂರ್ಯವಂಶಿಗಳಲ್ಲಂತೂ ಪ್ರವೇಶ ಮಾಡುವಂತ ಪ್ರಶ್ನೆನೇ ಇಲ್ಲ. क्यों? क्योंकि सूर्यवंशी बच्चे ಯಾಕೆ? ಏಕೆಂದ್ರೆ ಸೂರ್ಯವಂಶಿ ಮಕ್ಕಳು स्टार की याद में रहते हैं, ಸ್ಟಾರಿನ ನೆನಪಿನಲ್ಲಿ ಇರ್ತಾರೆ, स्टार की याद में रहने का अभ्यास करते हैं। ಸ್ಟಾರಿನ ನೆನಪಿನಲ್ಲಿ ಇರುವಂತ ಅಭ್ಯಾಸ ಮಾಡ್ತಾರೆ. सूक्ष्म शरीर ज्यादा पावरफुल या स्टार ज्यादा पावरफुल? ಸೂಕ್ಷ್ಮ ಶರೀರ ಜಾಸ್ತಿ ಪವರ್ಫುಲ್ ಆಗಿದೆನಾ ಅಥವಾ ಸ್ಟಾರ್ ಜಾಸ್ತಿ ಪವರ್ಫುಲ್ ಆಗಿದೆನೋ? स्टार ज्यादा पावरफुल है, ಸ್ಟಾರ್ ಜಾಸ್ತಿ ಪವರ್ಫುಲ್ ಆಗಿದೆ. इसलिए जो स्टार की याद में रहेंगे ಅದಕ್ಕೋಸ್ಕರ ಯಾರು ಸ್ಟಾರಿನ ನೆನಪಿನಲ್ಲಿ ಇರ್ತಾರೆ प्रकृति के मध्य में स्टार याद करने के पक्के अनुभवी बनेंगे। ಯಾರು ಭ್ರುಕುಟಿಯ ಮಧ್ಯದಲ್ಲಿ ಸ್ಟಾರ್ ಅನ್ನ ನೆನಪು ಮಾಡ್ಲಿಕ್ಕೋಸ್ಕರ ಪಕ್ಕಾ ಅನುಭವಿಗಳಾಗಿರ್ತಾರೆ उनमें इविल सोल कभी प्रवेश कर ही नहीं सकते। ಅವರಲ್ಲಿ ಇವಿಲ್ ಸೋಲ್ಗಳು ಯಾವತ್ತೂ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. जिनमें भूत प्रेत प्रवेश करता हो, ಯಾರಲ್ಲಿ ಭೂತ ಪ್ರೇತಗಳು ಪ್ರವೇಶ ಮಾಡ್ತಾರೆ आत्मिक स्टेज में रह करके उनकी आंखों में आंखें डाल करके देखो, ಆತ್ಮಿಕ ಸ್ಟೇಜ್ ನಲ್ಲಿ ಇದ್ಬಿಟ್ಟು ಅವ್ರ ಕಣ್ಣಿನಲ್ಲಿ ಕಣ್ಣಿಟ್ಬಿಟ್ಟು ನೋಡಿ ಅವರನ್ನ, वो झट से नीचे आंख कर लेंगे। ಅವರು ತಕ್ಷಣ ಕಣ್ಣುಗಳನ್ನ ಕೆಳಗಡೆ ಮಾಡ್ಕೊಂಡ್ಬಿಡ್ತಾರೆ. संगठित होकर के बैठ जाओ। ಸಂಘಟಿತರಾಗ್ಬಿಟ್ಟು ಕುತ್ಕೊಂಡ್ಬಿಡಿ. क्या कहीं भी भूत प्रेत आत्माओं का ज्यादा आक्रमण होता हो ಎಲ್ಲೇ ಆಗ್ಲಿ ಭೂತ ಪ್ರೇತ ಆತ್ಮಗಳ ಆಕ್ರಮಣ ಜಾಸ್ತಿ ಆದ್ರೆ तो क्या करो? संगठित होकर के बैठ जाओ ಅವಾಗ ಏನ್ ಮಾಡ್ಬೇಕು? ಸಂಘಟಿತರಾಗ್ಬಿಟ್ಟು ಕುತ್ಕೊಂಡ್ಬಿಡ್ಬೇಕು. और संगठन की याद में रह करके ऐसा पावरफुल वातावरण बनाओ। ಮತ್ತೆ ಆ ಸಂಘಟನೆಯ ನೆನಪಿನಲ್ಲಿ ಇದ್ಬಿಟ್ಟು ಆ ತರ ವೈಬ್ರೇಷನ್ ಆ ತರ ವಾತಾವರಣನ ತಯಾರು ಮಾಡಿ, आत्मिक स्थिति का वातावरण ಆತ್ಮಿಕ ಸ್ಥಿತಿಯ ವಾತಾವರಣವನ್ನ ತಯಾರು ಮಾಡಿ, जो लगे कि परम धाम धरती पर आ गया। ಅವಾಗ ನೋಡೋರಿಗೆ ಅನ್ಸ್ಬೇಕು ಹಾ ಪರಮಧಾಮ ಭೂಮಿ ಮೇಲೆ ಬಂದ್ಬಿಟ್ಟಿದೆ ಅಂತ. तो वो आत्माएं टिक नहीं सकेंगी। ಅವಾಗ ಆತ್ಮಗಳಲ್ಲಿ ನಿಂತ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. क्या? वो कमजोर आत्माएं हैं, ಏನಂತ ಹೇಳಿದ್ರು ಅವ್ರು ಕಮ್ಜೋರ್ ಆತ್ಮಗಳಾಗಿದ್ದಾರೆ, कमजोर ज्ञान उठाने वाली हैं। ಅವರೆಲ್ಲ ಕಮ್ಜೋರ್ ಜ್ಞಾನವನ್ನ ತಿಳ್ಕೊಳ್ಳೋಂಥವ್ರಾಗಿದ್ದಾರೆ. उन्होंने ब्रह्मा मुख से निकले हुए महावाक्यों को नहीं उठाया है, ಅವರು ಬ್ರಹ್ಮ ಮುಖದಿಂದ ಬಂದಿರುವಂತ ಮಹಾವಾಕ್ಯಗಳನ್ನ ತಿಳ್ಕೊಳ್ಳಿಲ್ಲ, गीता ज्ञान को नहीं उठाया है। ಅವರು ಗೀತೆಯ ಜ್ಞಾನವನ್ನ ತಿಳ್ಕೊಳ್ಳಿಲ್ಲ. उन्होंने ब्रह्मा को, ब्रह्मा की गोद को, ಅವರು ಬ್ರಹ್ಮನ್ನೇ ಆಗ್ಲಿ ಅಥವಾ ಬ್ರಹ್ಮನ ಮಡಿಲೇ ಆಗ್ಲಿ, ब्रह्मा की देह को, ಬ್ರಹ್ಮನ ದೇಹವನ್ನ, ओम राधे मम्मा को, ओम राधे मम्मा की गोद को ಉಮ್ರಾದೆ ಮಮ್ಮನ್ಗೆ ಆಗ್ಲಿ ಅಥವಾ ಉಮ್ರಾದೆ ಮಮ್ಮನ ಮಡಿಲೇ ಆಗ್ಲಿ स्वीकार किया है ಸ್ವೀಕಾರ ಮಾಡಿದ್ದಾರೆ. प्रैक्टिकल जीवन में। ಪ್ರಾಕ್ಟಿಕಲ್ ಜೀವನದಲ್ಲಿ वो ही उनको याद आएगा। ಅವರೇ ಅವರಿಗೆ ನೆನ್ಪು ಬರ್ತಾರೆ. ईश्वरीय ज्ञान के महावाक्य जो ब्रह्मा के मुख से निकले हैं, ಈಶ್ವರೀಯ ಜ್ಞಾನದ ಮಹಾವಾಕ್ಯಗಳು ಯಾವುದು ಬ್ರಹ್ಮನ ಮುಖದಿಂದ ಬಂದಿದೆ उनमें उनकी रुचि नहीं होती है। ಅದರಲ್ಲಿ ಅವರ ಇಂಟ್ರೆಸ್ಟೇ ಇರೋದಿಲ್ಲ. इसलिए बाबा ने बोल दिया, ಅದಕ್ಕೋಸ್ಕರ ಬಾಬಾ ಹೇಳ್ಬಿಟ್ಟಿದ್ದಾರೆ, कोई मम्मा के मुरीद, कोई बाबा के मुरीद। ಕೆಲವರು ಮಮ್ಮನ್ನ ಫಾಲೋ ಮಾಡೋರಾಗಿದ್ದಾರೆ, ಅವ್ರಿಗೆ ಇಷ್ಟಪಡೋರಾಗಿದ್ದಾರೆ, ಕೆಲವರು ಬಾಬಾನ ಇಷ್ಟಪಡೋಂಥವ್ರಾಗಿರ್ತಾರೆ. शिव बाबा को कोई पूछता ही नहीं, किसको ಆದ್ರೆ ಶಿವಬಾಬನ್ಗೆ ಯಾರು ಇಷ್ಟನೇ ಪಡಲ್ಲ, ಕೇಳೋದೇ ಇಲ್ಲ ಯಾರು. बोला?
ब्रह्मा कुमार कुमारियों को बोला ಮತ್ತು ಈ ಮಾತು ಯಾರಿಗೋಸ್ಕರ ಹೇಳಿರೋದು? ಬ್ರಹ್ಮಕುಮಾರ್ ಕುಮಾರಿಯರಿಗೋಸ್ಕರ ಹೇಳಿರೋದಾ या प्रजापिता ब्रह्मा कुमार कुमारियों को बोला? ಅಥವಾ ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರಿಗೋಸ್ಕರ ಹೇಳಿದಾರಾ? उन्हीं को बोला कि वो मम्मा माँ के मुरीद हैं। ಅವರಿಗೆ ಹೇಳಿದ್ದಾರೆ, ಯಾಕೆಂದ್ರೆ ಅವರು ಬ್ರಹ್ಮ ಯಾರಿದ್ದಾರೆ ತಾಯಿ ಅವರಿಗೆ ಇಷ್ಟಪಡುವಂತವರಾಗಿದ್ದಾರೆ. उनके मुख से निकले हुए ज्ञान के मुरीद नहीं हैं। ಅವ್ರ ಮುಖದಿಂದ ಬಂದಿರುವಂತ ಜ್ಞಾನದ ಹಿಂದೆ ಅವರು ಆಕರ್ಷಿತರಾಗಿ ಬಂದಿಲ್ಲ. तो वो ड्रामा के बंधन में बंधे हुए हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಅವರು ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ उल्टे कर्म करने के लिए। ಉಲ್ಟಾ ಕರ್ಮವನ್ನ ಮಾಡ್ಲಿಕ್ಕೋಸ್ಕರ. तो बाप आकर के सब बच्चों को समझाते हैं, कोई भी धर्म के हों। ಮತ್ತೆ ತಂದೆ ಬಂದ್ಬಿಟ್ಟು ಎಲ್ಲ ಮಕ್ಕಳಿಗೂ ತಿಳಿಸ್ತಾರೆ, ಭಲೆ ಅವ್ರು ಯಾವುದೇ ಧರ್ಮದವರೇ ಆಗಿರ್ಲಿ, कि बच्ची इनका भी कोई दोष नहीं है। ಮಕ್ಕಳೇ ಇವ್ರದ್ದು ಸಹ ಏನು ತಪ್ಪಿಲ್ಲ, ದೋಷ ಇಲ್ಲ. क्या जो श्रीमत को छोड़ करके ಯಾರು ಶ್ರೀಮತವನ್ನ ಬಿಟ್ಬಿಟ್ಟು अपनी मनमत पर या मनुष्य देहधारी धर्मगुरुओं की मत पर चल पड़े हैं, ಯಾರು ನಮ್ಮ ಮತದಂತೆ ದೇಹಧಾರಿ ಧರ್ಮಗುರುಗಳು ಯಾರಿದ್ದಾರೆ ಮನುಷ್ಯರು ಅವ್ರ ಮತದಂತೆ ನಡೀತಾರೆ, उनका कोई दोष नहीं है। ಅವ್ರದ್ದೇನು ದೋಷನೇ ಇಲ್ಲ. इनको जानता ही नहीं है। ಇವ್ರಿಗಂತೂ ಅವ್ರು ತಿಳ್ಕೊಂಡೇ ಇಲ್ಲ. किनको? इनको ಯಾರಿಗೆ? ಇವರಿಗೆ ಅಂತ ಹೇಳ್ತಾ ಇದ್ದಾರೆ. इनको जानता ही नहीं है। ಇವ್ರಿಗಂತೂ ಅವ್ರು ತಿಳ್ಕೊಂಡೇ ಇಲ್ಲ. कोई दोष ಅವ್ರು ಕೇಳ್ತಾ ಇದ್ದಾರೆ, ಯಾರಾದ್ರೂ ಏನು ದೋಷನೇ ಇಲ್ಲ ಅಂದ್ರೆ ಅವ್ರ ಮತ್ತೆ ಧರ್ಮರಾಜನಿಂದ ಶಿಕ್ಷೆಗಳನ್ನ ಅನುಭವಿಸೋದಿಲ್ವಾ ಅಂತ ಕೇಳ್ತಾ ಇದ್ದಾರೆ. नहीं है। ड्रामा में आत्मा रूपी रिकॉर्ड में ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಡ್ರಾಮಾದಲ್ಲಿ ಆತ್ಮರೂಪಿ ರೆಕಾರ್ಡ್ನಲ್ಲಿ इस्लामियों का विचार में जाने का ಇಸ್ಲಾಮಿಗಳದ್ದು ವ್ಯಭಿಚಾರದಲ್ಲಿ ಹೋಗುವಂತ जन्म जन्मांतर का पार्ट नुदा हुआ है या नहीं? ಇಸ್ಲಾಮಿಗಳದ್ದು ಜನ್ಮ ಜನ್ಮಾಂತರ ವ್ಯಭಿಚಾರದಲ್ಲಿ ಹೋಗುವಂತ ಪಾತ್ರ ಫಿಕ್ಸ್ ಆಗಿದೆನೋ ಇಲ್ವೋ? ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. उस दोष के आधार पर वो भारत की कन्याओं माताओं को ಮತ್ತೆ ಆ ತಪ್ಪಿನ ಆಧಾರದಿಂದ ಅವರು ಭಾರತದ ಕನ್ಯೆ ಮಾತೆಯರಿಗೆ बरगला करके बुद्धू बनाते हैं या नहीं बनाते हैं? ಆ ಭಾರತದ ಕನ್ಯೆ ಮಾತೆಯರನ್ನ ಪ್ರಭಾವಿತರನ್ನಾಗಿ ಮಾಡ್ಕೊಂಡು ಅವ್ರನ್ನ ಮೂರ್ಖರನ್ನಾಗಿ ಮಾಡ್ತಾರೋ ಇಲ್ವೋ? अपने धर्म में अपने देश में ले जा करके धर्मखंड में ले जा करके ಅವರು ತಮ್ಮ ದೇಶದಲ್ಲಿ ತಮ್ಮ ಧರ್ಮದಲ್ಲಿ ಧರ್ಮಖಂಡದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು दास दासी बनाकर रखते हैं या नहीं रखते हैं? ದಾಸಿಯನ್ನಾಗಿ ಮಾಡ್ಕೊಂಡು ಇಟ್ಕೊಂತಾರೋ ಇಲ್ವೋ? पाप कर्म करते हैं या नहीं करते हैं? ಪಾಪ ಕರ್ಮವನ್ನ ಮಾಡ್ತಾರೋ ಇಲ್ವೋ? आप कहिए उनका दोष नहीं है। ನೀವ್ ಹೇಳಿ ಅವ್ರದ್ದೇನು ತಪ್ಪೇ ಇಲ್ಲ ಅಂತ. ड्रामा में उनका दोष नहीं है। ಡ್ರಾಮಾದಲ್ಲಿ ಅವ್ರದ್ದೇನು ತಪ್ಪಿಲ್ಲ. उनकी आत्मा में ये पार्ट नुदा हुआ है। ಅವ್ರ ಆತ್ಮನಲ್ಲಿ ಪಾತ್ರ ಫಿಕ್ಸ್ ಆಗಿದೆ. बिच्छू की आत्मा में काटने का पार्ट नुदा हुआ है। सांप की ಬಿಚ್ಚು ಏನಿದೆ ಅಂದ್ರೆ ಚೇಳಿನ ಪಾತ್ರದಲ್ಲಿ ಆ ಕಚ್ಚುವಂತ ಗುಣ ಅದರಲ್ಲಿ ತುಂಬಿಕೊಂಡಿದೆ. आत्मा में तुम कितना भी दूध पिलाओ, ಇವಾಗ ಹಾವಿನ ಆತ್ಮ ಇದೆ, ಹಾವಿನ ಆತ್ಮನಿಗೆ ನೀವೆಷ್ಟೇ ಹಾಲನ್ನ ಕುಡಿಸಿ, क्या काले फन वाला सांप खूब दूध पिलाओ, ಕಪ್ಪು ಎಡೆ ಉಳ್ಳುವಂತ ಹಾವಿರುತ್ತೆ, ಅದಕ್ಕೆ ನೀವೆಷ್ಟೇ ಹಾಲನ್ನ ಕುಡಿಸಿ तो भी वो काटने का संस्कार जाना नहीं है। ಆದ್ರೂ ಸಹ ಕಚ್ಚುವಂತ ಸಂಸ್ಕಾರ ಹೋಗೋದೇ ಇಲ್ಲ. ये बताया ಸೊ ಅದೇ ರೀತಿ ಅದೇ ಮಾತನ್ನ ಹೇಳಿ. दोष नहीं है, ऐसा तो नहीं है। ಅವರಲ್ಲೇನು ದೋಷ ಇಲ್ಲ, ತಪ್ಪಿಲ್ಲ, ಆತರ ಅಂತೂ ಇಲ್ಲ. उनका दोष नहीं है, ಅವ್ರದಂತೂ ಏನು ತಪ್ಪೇ ಇಲ್ಲ. तो फिर दोष किसका है? ಮತ್ತೆ ತಪ್ಪೇ ಅರ್ಧಾಗಿದೆ. द्वैतवादी दुनिया किसने बनाई? ಈ ದ್ವೈತ್ಯವಾದಿ ಪ್ರಪಂಚವನ್ನ ಯಾರು ಮಾಡಿದ್ದಾರೆ? निमित्त मात्र कौन बना? ನಿಮಿತ್ತ ಮಾತ್ರ ಯಾರಾಗಿದ್ದಾರೆ? कौन बना? ಕೇಳ್ತಾ ಇದ್ದಾರೆ ಬಾಬಾ, ಯಾರಾಗಿದ್ದಾರೆ? भगवान बना ಭಗವಂತ ಆಗಿದಾರ? है? भगवान जिस मुकर्रर रथ में आता है ಭಗವಂತ ಯಾವ ಮುಖರ ರಥದಲ್ಲಿ ಬರ್ತಾರೆ, उसका दोष हुआ? ಅವ್ರದ್ದು ತಪ್ಪಾಗಿದೆನಾ? अरे वो आत्मा तो इस्लामियों से
टक्कर ले जाती है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಆತ್ಮ ಅಂತೂ ಇಸ್ಲಾಮಿಗಳ ಜೊತೆಯಲ್ಲಿ ಘರ್ಷಣೆ ಮಾಡ್ತಾರೆ. जब देखती है कि ये इस्लामी दृष्टि के आधार पर ಯಾವಾಗ ಅವ್ರು ನೋಡ್ತಾರೆ ಈ ಇಸ್ಲಾಮಿಗಳು ದೃಷ್ಟಿಯ ಆಧಾರದಿಂದ कन्याओं माताओं को व्यभिचारी बना रहे हैं, ಕನ್ಯೆ ಮಾತೆಯರನ್ನ ವ್ಯಭಿಚಾರಿಯನ್ನಾಗಿ ಮಾಡ್ತಾ ಇದ್ದಾರೆ. तो उनसे टक्कर लेकर के उन्हें अरब देश की तरफ खदेड़ देती है। ಅವಾಗ ಅವ್ರ ಜೊತೆ ಸಂಘರ್ಷವನ್ನ ಮಾಡಿ ಘರ್ಷಣೆ ಮಾಡಿಬಿಟ್ಟು ಅವರನ್ನ ಅರಬ್ ದೇಶದ ಕಡೆ ಓಡಿಸ್ಬಿಡ್ತಾರೆ. तो दोष किसका है? ಮತ್ತೆ ಈ ತಪ್ಪು ಯಾರ್ದಾಗಿದೆ? पोल्यूशन फैलाने का दोष किसका है? ಈ ಪೊಲ್ಯೂಷನ್ ಹರಡಿಸುವಂತ ತಪ್ಪು ಯಾರ್ದಾಗಿದೆ? है इस्लामियों का, या जो भारतवासी पक्के हैं ಇಸ್ಲಾಮಿಗಳದ್ದಾಗಿದೆನಾ ಅಥವಾ ಯಾರು ಪಕ್ಕ ಭಾರತವಾಸಿಗಳಾಗಿದ್ದಾರೆ? जो सृष्टि वृक्ष में नीचे से लेकर के ಯಾರು ಈ ಸೃಷ್ಟಿ ವೃಕ್ಷದಲ್ಲಿ ಕೆಳಗಡೆಯಿಂದ सीधा जो ऊपर तना जाता है, ಯಾರು ನೇರವಾಗಿ ಮೇಲೆ ಹೋಗ್ತಾರೆ ಕಾಂಡದಲ್ಲಿ, उसी में रहते हैं। ಅದರಲ್ಲೇ ಇರ್ತಾರ? दूसरे धर्म में कभी कन्वर्ट जीवन रहते होते ही नहीं। ಅವರು ಜೀವನ ಇರ್ತಾ ಇರ್ತಾ ಬೇರೆ ಧರ್ಮದಲ್ಲಿ ಯಾವತ್ತೂ ಕನ್ವರ್ಟ್ ಆಗೋದೇ ಇಲ್ಲ. ಇವ್ರು ಕೇಳ್ತಾ ಇದಾರೆ ಮತ್ತೆ ಅವರಿಗೆ ಶಿಕ್ಷೆ ಯಾವ ತರ ಸಿಗುತ್ತೆ ಅಂತ. सजा उल्टा काम करेंगे तो सजा नहीं मिलेगी। ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ ಮತ್ತೆ ಆ ಇಸ್ಲಾಮಿಗಳಿಗೆ ಶಿಕ್ಷೆ ಯಾವ ತರ ಸಿಗುತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಉಲ್ಟಾ ಕೆಲಸ ಮಾಡಿದ್ರೆ ಯಾಕೆ ಶಿಕ್ಷೆ ಸಿಗಲ್ಲ ಅಂತ कैसे मिलता है? ಕೇಳ್ತಾ ಇದ್ದಾರೆ ಬಾಬಾ, ಯಾವ ತರ ಸಿಗುತ್ತೆ ಶಿಕ್ಷೆ? शरीर धारण करके प्रवेश करते हैं कि नहीं? ಶರೀರವನ್ನ ಧಾರಣೆ ಮಾಡಿಕೊಂಡು ಪ್ರವೇಶ ಮಾಡ್ತಾರೋ ಇಲ್ವೋ? नहीं प्रवेश करते ಪ್ರವೇಶ ಮಾಡೋದಿಲ್ವಾ? तो सजा नहीं लगाएंगे। ಮತ್ತೆ ಅವರು ಶಿಕ್ಷೆಯನ್ನು ಅನುಭವಿಸಲ್ವಾ? शरीर धारण करा के प्रजा दंड दूंगा। ಶರೀರವನ್ನ ಧಾರಣೆ ಮಾಡಿಸ್ಕೊಂಡ್ಬಿಟ್ಟು ಶಿಕ್ಷೆಯನ್ನು ಕೊಡ್ತೀನಿ. ऐसे नहीं, सूक्ष्म में ही सजा खा लेंगे। ಆ ತರ ಅಲ್ಲ, ಸೂಕ್ಷ್ಮದಲ್ಲೇ ಶಿಕ್ಷೆಯನ್ನು ಅನುಭವಿಸ್ಬಿಡ್ತಾರೆ. शरीर में प्रवेश करते हैं तो जिसका शरीर है उस आत्मा को फीलिंग नहीं होगा कि होगा। ಇವ್ರು ಕೇಳ್ತಾ ಇದ್ದಾರೆ, ಮತ್ತೆ ಯಾವ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ ಆ ಆತ್ಮನ್ಗೇನು ಫೀಲಿಂಗ್ ಆಗಲ್ವಾ ಅಂತ. वही तो बात है, जो औलिया लोग हैं ना, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅದೇ ಮಾತಾಗಿದೆ. ಯಾರು ಮಾಟ ಮಂತ್ರ ಮಾಡುವಂತವ್ರಾಗಿರ್ತಾರೆ वो ऐसी ऐसी तरकीबें जानते हैं ಅವರು ಈ ತರ ಟೆಕ್ನಿಕ್ಗಳನ್ನ ತಿಳ್ಕೊಂಡಿರ್ತಾರೆ. कि जिसमें प्रवेश करती है आत्मा उसको दुख नहीं होता। ಅವ್ರು ಯಾರಲ್ಲಿ ಪ್ರವೇಶ ಮಾಡ್ತಾರೆ ಆ ಆತ್ಮನ್ಗೆ ದುಃಖ ಆಗಲ್ಲ. जो आत्मा प्रवेश करने वाली है वो ही तड़पती है। ಯಾವ ಆತ್ಮ ಪ್ರವೇಶ ಮಾಡುವಂತವರಾಗಿದ್ದಾರೆ ಅವರೇ ಒದ್ದಾಡ್ತಾರೆ. और ये तो औलियों का औलिया है। ಮತ್ತೆ ಇವರಂತೂ ಮಾಟ ಮಂತ್ರ ಮಾಡೋರು ಯಾರಿದ್ದಾರೆ ಅವ್ರಿಗೂ ಸಹ ತಂದೆ ಆಗಿದ್ದಾರೆ. भूतों का भी भूतनाथ है। ಭೂತಗಳಿಗೂ ಸಹ ಅವರು ಭೂತನಾಥ ಆಗಿದ್ದಾರೆ. क्या है? सजा देने वाला कौन है? ब्रह्मा बाबा है ना। ಅವ್ರು ಕೇಳ್ತಾರೆ, ಮತ್ತೆ ಶಿಕ್ಷೆಯನ್ನು ಕೊಡುವಂತವ್ರು ಯಾರಾಗಿದ್ದಾರೆ? ಬ್ರಹ್ಮ ಬಾಬಾ ಆಗಿದ್ದಾರೆ. धर्मराज के रूप में ब्रह्मा बाबा है, उनको सजा कौन देता है? ಅವ್ರು ಹೇಳ್ತಿದ್ದಾರೆ, ಧರ್ಮರಾಜನ ರೂಪದಲ್ಲಿ ಬ್ರಹ್ಮ ಬಾಬಾ ಇದ್ದಾರೆ ಅಲ್ವಾ, ಮತ್ತೆ ಶಿಕ್ಷೆಯನ್ನು ಯಾರು ಕೊಡ್ತಾರೆ? आधा धर्म की धारणा किसने स्थापन की? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಜಾಸ್ತಿ ಹೆಚ್ಚಿಗಿಂತ ಹೆಚ್ಚು ಧರ್ಮದ ಧಾರಣೆಯನ್ನ ಯಾರು ಸ್ಥಾಪನೆ ಮಾಡಿದ್ದಾರೆ? ज्यादा धारणावान सभी धारणाओं का राजा, ಎಲ್ಲ ಧಾರಣೆ ಉಳ್ಳುವಂತವ್ರು, ಧಾರಣೆಗಳ ರಾಜ ಯಾರಿದ್ದಾರೆ? ಧರ್ಮರಾಜ. प्रैक्टिकल जीवन में ब्राह्मणों की दुनिया में कौन बना? ಪ್ರಾಕ್ಟಿಕಲ್ ಜೀವನದಲ್ಲಿ ಬ್ರಾಹ್ಮಣರ ಪ್ರಪಂಚದಲ್ಲಿ ಯಾರಾಗಿದ್ದಾರೆ? तो जो धर्म की धारणाओं का ಯಾರು ಅಂದ್ರು ಬ್ರಹ್ಮ ಬಾಬಾ ಅಂತ. राजा बना, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಯಾರು ಇಲ್ಲಿ ಧರ್ಮದ ಧಾರಣೆಯ ರಾಜ ಆಗಿದ್ದಾರೆ? अच्छे अच्छे धर्म के गुण धारण किए, ಒಳ್ಳೊಳ್ಳೆ ಧರ್ಮದ ಗುಣವನ್ನ ಧಾರಣೆ ಮಾಡ್ಕೊಂಡಿದ್ದಾರೆ. दूसरों को कभी दुख नहीं दिया, ಬೇರೆಯವರಿಗೆ ಯಾವತ್ತೂ ದುಃಖ ಕೊಟ್ಟಿಲ್ಲ. बच्चों का दिया हुआ दुख स्वयं सहन किया, ಮಕ್ಕಳು ಕೊಟ್ಟಿರುವಂತ ದುಃಖವನ್ನ ಸ್ವಯಂ ಸಹನೆ ಮಾಡ್ಕೊಂಡಿದ್ದಾರೆ. तो उसका हिसाब किताब सत्युग में होगा? ಮತ್ತೆ ಅದರ ಲೆಕ್ಕಾಚಾರ ಏನ್ ಸತ್ಯುಗದಲ್ಲಿ ಇರುತ್ತಾ? कहाँ होगा? तो इसी संगम युग ಎಲ್ಲಿರುತ್ತೆ? ಸಂಗಮ ಯುಗದಲ್ಲಿ. में वो आत्मा ಮತ್ತೆ ಇದೇ ಸಂಗಮ ಯುಗದಲ್ಲಿ ಆ ಆತ್ಮ असली ज्ञान को समझेगी या नहीं समझेगी? ನಿಜವಾದ ಜ್ಞಾನವನ್ನ ಆತ್ಮ ತಿಳ್ಕೊಳ್ಳುತ್ತೋ ಇಲ್ವೋ? ಮತ್ತೆ जब समझेगी तो जिन्होंने दुख दिया है,
ಯಾವಾಗ ಅವ್ರು ತಿಳ್ಕೊತಾರೆ ಈ ಮಾತನ್ನು, ಆವಾಗ ಅವ್ರು ಏನು ಮಾಡ್ತಾರೆ, ಯಾರ್ಯಾರು ದುಃಖವನ್ನು ಕೊಟ್ಟಿದ್ದಾರೆ ಅವ್ರಿಗೆ उनसे एक एक की 100 गुना गिनाएगी। ಮತ್ತು ಅವ್ರ ಹತ್ರ ಒಬ್ಬೊಬ್ರ ಹತ್ರ 100ರಷ್ಟು ಲೆಕ್ಕವನ್ನು ತಗೊತಾರೆ। क्या? दूध का दूध और पानी का पानी हो जाएगा। ಏನಾಗುತ್ತೆ, ಹಾಲಿಂದ ಹಾಲಾಗುತ್ತೆ, ನೀರಿಲ್ಲ ನೀರಾಗುತ್ತೆ। उसको मारने वाले को छोड़ेगा क्या? उसको उसी को मारने वाला दुख देने वाला को छोड़ेगा क्या? ಅವ್ರು ಹೇಳ್ತಿದ್ದಾರೆ ಅವರಿಗೆ ದುಃಖ ಕೊಡುವಂಥವ್ರಿಗೆ ಅವ್ರೇನು ಬಿಡ್ತಾರ ಅಂತ। वो ब्राह्मण भी तांत्रिकों का आधार लेकर के ಆ ಬ್ರಾಹ್ಮಣರು ಸಹ ಮಾಟ ಮಂತ್ರಗಾರರು ಯಾರೇ ಇದ್ದಾರೆ ಅವರ ಆಧಾರವನ್ನ ತಗೊಂತಾರೆ, मैली विद्या का आधार लेकर के ಗಲೀಜು ವಿದ್ಯೆಯ ಆಧಾರವನ್ನ ತಗೊಂತಾರೆ। भूत प्रेतों को तुम बच्चों में प्रवेश कराते भी हैं। ಆ ಭೂತ ಪ್ರೇತಗಳನ್ನ ನೀವು ಮಕ್ಕಳಲ್ಲಿ ಪ್ರವೇಶನೂ ಮಾಡಿಸ್ತಾರೆ, और वो भूत प्रेत आत्माएं आकर बताती भी हैं। ಮತ್ತೆ ಆ ಭೂತ ಪ್ರೇತ ಆತ್ಮಗಳು ಬಂದ್ಬಿಟ್ಟು ಸಹ ಹೇಳ್ತಾರೆ, ಇಲ್ಲಿ इतनी आत्माएं हमने भेजी, तुम लोगों में से एक भी पकड़ में नहीं आ रहा है। ನಾವು ಇಷ್ಟೊಂದು ಆತ್ಮಗಳನ್ನ ಕಳಿಸಿದೀವಿ, ಆದ್ರೆ ನೀವು ಇಷ್ಟೊಂದು ಜನಗಳಲ್ಲಿ ಒಬ್ರು ಸಹ ಸಿಕ್ಕಾಕೊಂತ ಇಲ್ಲ ಇಟ್ಕೊಳಕ್ಕೆ ಅಂತ। लेकिन हम अपने प्रयास को छोड़ने वाले नहीं हैं। ಆದ್ರೆ ನಾವು ನಮ್ಮ ಪ್ರಯತ್ನವನ್ನ ಬಿಡುವಂತವ್ರಾಗಿಲ್ಲ। मैली विद्या के आधार पर ही ಆ ಕೆಟ್ಟು ವಿದ್ಯೆಯ ಆಧಾರದಿಂದನೇ तुमने जो संगठन मिनी मधुबन वाले बना के रखे हैं, ನೀವೇನು ಸಂಘಟನೆಯನ್ನ ಮಿನಿಮಧುಬನವನ್ನ ತಯಾರು ಮಾಡಿ ಇಟ್ಕೊಂಡಿದ್ದೀರಾ, उनमें हत्याएं करा के ಅದರಲ್ಲಿ ಹತ್ಯೆ ಮಾಡಿಸ್ತಾರೆ गवर्नमेंट के द्वारा ಗೌರ್ಮೆಂಟಿನ ಮುಖಾಂತರ। हम इस पूरे संगठन को बंद करवा देंगे। ನಾವು ಈ ಪೂರ್ತಿ ಸಂಘಟನೆಯನ್ನ ಬಂದ್ ಮಾಡ್ಬಿಡ್ತೀವಿ, ನಿಲ್ಲಿಸ್ಬಿಡ್ತೀವಿ। और जो आत्माएं शरीर छोड़ेंगी, ಮತ್ತೆ ಯಾವ ಆತ್ಮಗಳು ಶರೀರವನ್ನ ಬಿಡ್ತಾರೆ, हत्या करके या फांसी लगा के, ಹತ್ಯೆ ಮಾಡ್ಕೊಂಡ್ಬಿಟ್ಟು ಅಥವಾ ನೇಣು ಹಾಕೊಂಡ್ಬಿಟ್ಟು, जहर खा के या ವಿಷ ಕುಡಿದ್ಬಿಟ್ಟು, कैसे भी ಅಥವಾ ಯಾವುದೇ ರೀತಿಯಿಂದ ಆಗಲಿ, 5वीं मार से गिर करके ಅಥವಾ 5ನೇ ಅಂತಸ್ತಿನಿಂದ ಕೆಳಗಡೆ ಬಿದ್ಬಿಟ್ಟು, उन आत्माओं के माँ बाप के पास जा करके हम ये प्रदूषण फैलाएंगे। देखो ಮತ್ತೆ ಆ ಆತ್ಮಗಳ ತಂದೆ ತಾಯಿ ಯಾರಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಈ ತರ ಪ್ರದೂಷಣವನ್ನ ಹರಡಿಸ್ತೀವಿ। वहाँ बच्चियां तुम्हारी मारी जा रही हैं, तुम ಅಲ್ಲಿ ಹೋಗ್ಬಿಟ್ಟು ನೋಡಿ ನಿಮ್ಮ ಮಕ್ಕಳು ಅಲ್ಲಿ ಸಾಯ್ತಾ ಇದ್ದಾರೆ, अपनी बच्ची को उठा लाओ। ನೀವು ಹೋಗ್ಬಿಟ್ಟು ನಿಮ್ಮ ಮಕ್ಕಳನ್ನ ಅಲ್ಲಿಂದ ತಗೊಂಬನ್ನಿ ಕರ್ಕೊಂಬನ್ನಿ ಅಂತ ಹೇಳ್ತಾರೆ। नहीं तो तुम्हारी बच्ची ऐसे ही मारी जाएगी। ಇಲ್ದ್ರೆ ನಿಮ್ಮ ಮಕ್ಕಳು ಹಾಗೆ ಸತ್ತೋಗ್ಬಿಡ್ತಾರೆ, तुम सबको भगाएंगे। ನಿಮ್ಮೆಲ್ಲರನ್ನೂ ಓಡಿಸ್ತಾರೆ। तो बोला इनका ये पार्ट ड्रामा में नूद है। ಅದಕ್ಕೋಸ್ಕರ ಹೇಳಿದ್ರು ಏನಂತ, ಇವ್ರದ್ದು ಈ ಪಾತ್ರ ಏನಿದೆ ಇದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ, इनके रिकॉर्ड में इनका भी कोई दोष नहीं है। ಇವರ ರೆಕಾರ್ಡ್ನಲ್ಲಿ ಇವ್ರದ್ದು ಸಹ ಏನು ತಪ್ಪಿಲ್ಲ। क्यों कि ये आत्माएं भी कोई के बंधन में बांधी हुई हैं। ಯಾಕೆಂದ್ರೆ ಈ ಆತ್ಮಗಳು ಸಹ ಬೇರೆಯವರ ಬಂಧನದಲ್ಲಿ ಬಂಧಿತರಾಗಿದ್ದಾರೆ। क्या इन भूतों को पीड़ितों प्रेतों का भी कोई मुखिया है। ಏನಂತ ಹೇಳಿದ್ರು, ಈ ಭೂತ ಪ್ರೇತಗಳು ಯಾರೇ ಇರ್ತಾರೆ ಇವ್ರಿಗೂ ಸಹ ಯಾರಾದ್ರೂ ಹೆಡ್ ಆಗಿರ್ತಾರೆ। और उन भूत प्रेतों और उनके मुखियाओं का भी कोई औलिया है बड़ा। ಮತ್ತೆ ಆ ಭೂತ ಪ್ರೇತಗಳು ಯಾರೇ ಇರ್ತಾರೆ ಆ ಕೆಟ್ಟ ವಿದ್ಯೆಯನ್ನ ಮಾಡುವಂತವ್ರು ಅವ್ರಿಗೂ ಸಹ ಯಾರಾದ್ರೂ ಹೆಡ್ ಆಗಿರ್ತಾರೆ। और उन औलियों का भी ಮತ್ತೆ ಯಾರಾದ್ರೂ ಮಂತ್ರಗಾರರಾಗಿರ್ತಾರೆ, ಹೆಡ್ ಆಗಿರ್ತಾರೆ ಅವ್ರಿಗೆ। बड़े से बड़ा औलिया भूतनाथ भी आगे बैठा हुआ है। ಅದಕ್ಕೆ ಬಾಬಾ ಹೇಳ್ತಾರೆ, ಔಲಿಯ ಯಾರಿದ್ದಾರೆ ಮಾಟ ಮಂತ್ರ ಮಾಡುವಂಥವ್ರು ಅವ್ರಿಗೂ ಸಹ ಇವ್ರ ತಂದೆ ಆಗಿದ್ದಾರೆ, ಭೂತನಾಥ ಆಗಿದ್ದಾರೆ, ಅವರು ಸಹ ಇಲ್ಲಿ ಕುತ್ಕೊಂಡಿದ್ದಾರೆ। तो बंधन में है। क्या ये बंधन में है। ಏನಂತ ಹೇಳಿದ್ರು, ಬಂಧನದಲ್ಲಿದ್ದಾರೆ ಇವರು। ये बेचारी क्या कर सकती हैं? ಇವರು ಪಾಪ ಏನ್ ಮಾಡ್ಲಿಕ್ಕಾಗುತ್ತೆ? इनको इन आत्माओं को जानता ही नहीं है।
कौन? ಏನಂತ ಹೇಳಿದ್ರು, ಈ ಆತ್ಮಗಳನ್ನ ಅವರು ತಿಳ್ಕೊಳ್ಳೋದೇ ಇಲ್ಲ. ये ब्रह्मा, ಯಾರು ಈ ಬ್ರಹ್ಮ? मोह की अम्मा. क्या ಮೋಹದ ತಾಯಿ ಆಗಿದ್ದಾರೆ ಅವರು. एडवांस में प्रवेश करके इतना ज्ञान सुनता है ಏನಂತ ಹೇಳಿದ್ರು, ಅಡ್ವಾನ್ಸ್ ನಲ್ಲಿ ಪ್ರವೇಶ ಮಾಡಿಬಿಟ್ಟು ಇಷ್ಟೊಂದು ಜ್ಞಾನವನ್ನ ಕೇಳ್ತಾರೆ. और बार बार मोह में आकर के वहीं चला जाता है. ಮತ್ತೆ ಪದೇ ಪದೇ ಮೋಹದಲ್ಲಿ ಬಂದ್ಬಿಟ್ಟು ಅಲ್ಲೇ ಹೊರಟೋಗ್ಬಿಡ್ತಾರೆ. गुलजार दादी में प्रवेश करने के लिए. ಗುಲ್ಜಾರ್ ದಾದಿಯಲ್ಲಿ ಪ್ರವೇಶ ಮಾಡ್ಲಿಕ್ಕೋಸ್ಕರ ಹೊರಟೋಗ್ಬಿಡ್ತಾರೆ. अच्छा नहीं बाबा ब्रह्मगाम में है तो चुप बैठता है. चलो, इन आत्माओं को ये जानता ही नहीं है. ಈ ಆತ್ಮಗಳನ್ನಂತೂ ಇವ್ರು ತಿಳ್ಕೊಂಡೇ ಇಲ್ಲ. ये आत्मा इतना भोला भाला बच्चा है. ಈ ಆತ್ಮ ಇಷ್ಟು ಮುಗ್ಧವಾಗಿರುವಂತ ಮಗು ಆಗಿದ್ದಾರೆ. सृष्टि का पहला पत्ता है. ಸೃಷ್ಟಿಯ ಮೊದಲನೇ ಎಲೆ ಆಗಿದ್ದಾರೆ. क्या नहीं जानता है? ಅವರಂತೂ ಈ ಮಾತನ್ನ ತಿಳ್ಕೊಂಡೇ ಇಲ್ಲ. ये ड्रामा को, रचयिता और रचना को ಈ ಡ್ರಾಮನ್ನ ಮತ್ತೆ ರಚಯಿತ ಮತ್ತೆ ರಚನೆಯನ್ನ जानते ही नहीं. ಅದನ್ನಂತೂ ತಿಳ್ಕೊಂಡೇ ಇಲ್ಲ. कौन? यह ಯಾರು ಇವರು? कौन नहीं जानते? ये ब्रह्मा बाबा ಯಾರು ತಿಳ್ಕೊಂಡಿಲ್ಲ? ಈ ಬ್ರಹ್ಮ ಬಾಬಾ. ड्रामा को नहीं जानते. ಈ ಬ್ರಹ್ಮ ಬಾಬಾ ಡ್ರಾಮಾನು ಸಹ ತಿಳ್ಕೊಂಡಿಲ್ಲ. रचयिता कौन है इस ड्रामा का? ಈ ಡ್ರಾಮಾದ ರಚಯಿತ ಯಾರಾಗಿದ್ದಾರೆ? साकार है या निराकार? ಸಾಕಾರ ಆಗಿದಾರ ಅಥವಾ ನಿರಾಕಾರ ಆಗಿದಾರ? नहीं जानता. ತಿಳ್ಕೊಂಡೇ ಇಲ್ಲ ಅವರು. जब ये ही नहीं जानता ಯಾವಾಗ ಅವ್ರು ಈ ಮಾತನ್ನೇ ತಿಳ್ಕೊಂಡಿಲ್ಲ, तो ब्रह्मा कुमार कुमारियां जानती होंगी. ಮತ್ತೆ ಬ್ರಹ್ಮಕುಮಾರ ಕುಮಾರಿಯರು ಯಾರಿದ್ದಾರೆ ಅವ್ರು ತಿಳ್ಕೊಂತಾರ ಈ ಮಾತನ್ನ. वो रचयिता को ही नहीं जानती ಅವರಂತೂ ರಚಯಿತನ್ನೇ ತಿಳ್ಕೊಂಡಿಲ್ಲ, और रचना को भी नहीं जानते. ಮತ್ತೆ ಅವ್ರ ರಚನೆಯನ್ನು ಸಹ ತಿಳ್ಕೊಂಡಿಲ್ಲ. तो इनको क्या मालूम पड़ेगा ಮತ್ತೆ ಇವ್ರಿಗೆ ಏನ್ ಗೊತ್ತಾಗುತ್ತೆ? कि हम क्या करते हैं? ಅಂದ್ರೆ ನಾವೇನ್ ಮಾಡ್ತೀವಿ ಇವ್ರಿಗೆ ಏನ್ ಗೊತ್ತಾಗುತ್ತೆ? तो अपन को गुरु बनाए बैठे हैं. ಮತ್ತೆ ಸ್ವಯಂವನ್ನ ಗುರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. गुलजार दादी में प्रवेश करके क्या बनाए बैठे हैं अपन को? ಗುಲ್ಜಾರ್ ದಾದಿಯಲ್ಲಿ ಪ್ರವೇಶ ಮಾಡ್ಬಿಟ್ಟು ಸ್ವಯಂವನ್ನ ಏನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ? हैं? गुरु बनाए के बैठे. ಗುರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. देखो, फिर देखो, गवर्नमेंट से भी कितनी ठगी करते हैं. ಮತ್ತೆ ನೋಡಿ ಗೌರ್ಮೆಂಟ್ನವ್ರ ಜೊತೆನೂ ಎಷ್ಟೊಂದು ಮೋಸ ಮಾಡ್ತಾರೆ. गवर्नमेंट के बड़े बड़े ऑफिसर्स ಗೌರ್ಮೆಂಟ್ನಲ್ಲಿರೋ ದೊಡ್ಡ ದೊಡ್ಡ ಆಫೀಸರ್ಸ್ಗಳು इनके पिट्ठू बने हुए हैं. ಇವ್ರ ಹಿಂದೆ ತಿರುಗುವಂತವ್ರಾಗಿದ್ದಾರೆ. पुलिस के बड़े बड़े ऑफिसर्स इनके पुट्ठू बने पड़े हैं. ಪೊಲೀಸಿನ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಯಾರೇ ಇದ್ದಾರೆ ಅವರೆಲ್ಲ ಇವ್ರ ಹಿಂದೆ ಹುಚ್ಚರ ತರ ತಿರುಗ್ತಾ ಇದ್ದಾರೆ. भगत बन गए हैं. ಅವರ ಭಕ್ತರಾಗೋಗ್ಬಿಟ್ಟಿದ್ದಾರೆ. कितनी गवर्नमेंट से भी ठगी करते हैं. ಗೌರ್ಮೆಂಟ್ನವ್ರ ಜೊತೆನೂ ಎಷ್ಟು ಮೋಸ ಮಾಡ್ತಾರೆ. गवर्नमेंट को कहते हैं ये साधु समाज, ये साधु समाज जो बनकर बैठे हैं, बड़े बड़े कॉन्फ्रेंस करते हैं. ಗೌರ್ಮೆಂಟಿಗೂ ಸಹ ಹೇಳ್ತಾರೆ ಏನಂತ, ಈ ಸಾಧು ಸಮಾಜದವ್ರು ಯಾರೇ ಇದ್ದಾರೆ, ಯಾರು ದೊಡ್ಡ ದೊಡ್ಡ ಹೆಡ್ ಆಗಿ ಕುತ್ಕೊಂಡಿದ್ದಾರೆ, बड़े बड़े मेले मिला खड़े करते हैं. ದೊಡ್ಡ ದೊಡ್ಡ ಜಾತ್ರೆಗಳನ್ನ ಮಾಡ್ತಾರೆ, ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ. ये साधु समाज कहते हैं हमने हर्थ एंड होम छोड़ा है. ಈ ಸಾಧು ಸಮಾಜದವರೆಲ್ಲ ಹೇಳ್ತಾರೆ ಏನಂತ, ನಾವು ಅರ್ತ್ ಆ್ಯಂಡ್ ಹೋಮ್ ಬಿಟ್ಟಿದ್ದೀವಿ ಅಂತ, ಮನೆ ಮಠ ಎಲ್ಲ ನಾವು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. क्या उनको ये घमंड रहता है हमने हर्थ एंड होम छोड़ा है. ಅವರಿಗೆ ಈ ಮಾತಿನ ಅಹಂಕಾರ ಇರುತ್ತೆ ಏನಂತ, ನಾವು ಮನೆ ಮಠ ಎಲ್ಲ ಬಿಟ್ಟಿದ್ದೀವಿ ಅಂತ. हर्थ एंड होम किसको कहा जाता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಅರ್ತ್ ಆ್ಯಂಡ್ ಹೋಮ್ ಅಂತ ಏನಕ್ಕೆ ಹೇಳಲಾಗುತ್ತೆ? धन दौलत, बाल बच्चे, ಧನ ಸಂಪತ್ತಿಯನ್ನ, ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲರನ್ನ हमने सब छोड़ दिए. ನಾವು ಎಲ್ಲ ಬಿಟ್ಬಿಟ್ಟಿದೀವಿ. उसको हर्थ एंड होम कहा जाता है. ಅದಕ್ಕೆ ಅರ್ತ್ ಆ್ಯಂಡ್ ಹೋಮ್ ಅಂತ ಹೇಳಲಾಗುತ್ತೆ.
कितनी दौलत है इनके पास। ಇವ್ರ ಹತ್ರ ಎಷ್ಟೊಂದು ಜಾಸ್ತಿ ಧನ ಸಂಪತ್ತಿ ಇದೆ. किनके पास ಯಾರ ಹತ್ರ ಇದೆ? है? इन साधु संतों के पास। ಈ ಸಾಧು ಸಂತರ ಹತ್ರ ಎಷ್ಟೊಂದು ಧನ ಸಂಪತ್ತಿ ಇದೆ. दुनियावी साधु संतों के पास या जो शूटिंग कर रहे हैं दुनियावी, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪ್ರಪಂಚದಲ್ಲಿರುವಂಥ ಸಾಧು ಸಂತರು ಯಾರಿದ್ದಾರೆ ಅವ್ರ ಹತ್ರ ಇದೆನಾ, ಅಥವಾ ಯಾರು ಇಲ್ಲಿ ಸಂಗಮಿಗೆ ಬ್ರಾಹ್ಮಣರ ಪ್ರಪಂಚದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ? साधु संतों की ब्राह्मणों की दुनिया में ಬ್ರಾಹ್ಮಣರ ಪ್ರಪಂಚದಲ್ಲಿ ಸಾಧು ಸಂತರ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. उनके पास कितनी धन दौलत है? ಅವ್ರ हत्र ಎಷ್ಟು ಧನ ಸಂಪತ್ತಿ ಇದೆ? बाबा किनकी बात कर रहे हैं? ಬಾಬಾ ಯಾರ ಮಾತನ್ನ ಮಾತಾಡ್ತಾ ಇದ್ದಾರೆ? है ब्राह्मणों की दुनिया की विनाश की बात कही थी 10 वर्ष की। ಬ್ರಾಹ್ಮಣರ ಪ್ರಪಂಚದ ವಿನಾಶದ ಮಾತನ್ನ ಹೇಳಿದ್ರು 10 ವರ್ಷದ್ದು. अभी भी ब्राह्मणों की दुनिया की बात कर रहे हैं। ಇವಾಗೂ ಸಹ ಬ್ರಾಹ್ಮಣರ ಪ್ರಪಂಚದ ಮಾತನ್ನೇ ಹೇಳ್ತಾ ಇದ್ದಾರೆ. तुम बच्चियों को मालूम है ನೀವು ಮಕ್ಕಳಿಗೆ ಗೊತ್ತಿದೆನಾ इन देहधारी धर्मगुरुओं के पास कितनी धन दौलत है? ಈ ದೇಹದಾರಿ ಧರ್ಮಗುರುಗಳ ಹತ್ರ ಎಷ್ಟೊಂದು ಧನ ಸಂಪತ್ತಿ ಇದೆ. अरे इन साहूकार से एक एक ये जो साधु लोग जिनको कहा जाए, ಈ ಸಾಹುಕಾರರ ಹತ್ರ ಯಾರ್ಯಾರು ಒಬ್ಬೊಬ್ಬ ಸಾಧು ಸನ್ಯಾಸಿಗಳು ಅಂತ ಹೇಳ್ತಾರೆ, जिनके लिए बाप कहते हैं बच्ची, ಅವರಿಗೋಸ್ಕರ ತಂದೆ ಹೇಳ್ತಾರೆ, ಏನಂತ ಮಕ್ಕಳೇ, इनका भी उद्धार करने मैं आता हूँ। ಮಕ್ಕಳೇ ಇವ್ರದ್ದು ಸಹ ಉದ್ಧಾರ ಮಾಡ್ಲಿಕ್ಕೋಸ್ಕರ ನಾನು ಬರ್ತೀನಿ. क्या? किनका उद्धार करने? ಯಾರು ಉದ್ಧಾರವನ್ನ ಮಾಡ್ಲಿಕ್ಕೋಸ್ಕರ? इन साधु संतों का भी उद्धार करने मैं आता हूँ। ಈ ಸಾಧು ಸಂತರ ಉದ್ಧಾರವನ್ನ ಮಾಡ್ಲಿಕ್ಕೋಸ್ಕರ ನಾನು ಬರ್ತೀನಿ. आया कि नहीं आया? ಬಂದಿದಾರಾ ಅಥವಾ ಇಲ್ಲ? आया। ಕೇಳ್ತಾ ಇದ್ದಾರೆ ಬಾಬಾ, ಬಂದಿದಾರಾ? उद्धार किया एक आध का कि नहीं? ಒಬ್ರದಿಬ್ರದಾದ್ರೂ ಉದ್ಧಾರವನ್ನ ಮಾಡಿದಾರೋ ಇಲ್ಲ? है? हो रहा है। ಕೇಳ್ತಾ ಇದ್ದಾರೆ ಬಾಬಾ, ಉದ್ಧಾರ ಮಾಡಿದಾರಾ ಅಂತ. ಅದಕ್ಕೆ ಯಾರು ಅಂದ್ರು ನಂಬರ್ ವಾರಾಗಿ कोई ನಂಬರ್ ವಾರಾಗಿ ಉದ್ಧಾರ ಮಾಡ್ತಾ ಇದ್ದಾರೆ ಅಂತ. साधु संत आया? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರಾದ್ರೂ ಸಾಧು ಸಂತರು ಬಂದಿದಾರ? अरे ಯಾರು ಅಂದ್ರು ತಂದೆ ಬಂದಿದ್ದಾರೆ ಅಂತ. बाबा कह रहे हैं इनका भी उद्धार करने मैं आता हूँ। ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ, ಇವ್ರದ್ದು ಸಹ ಉದ್ಧಾರ ಮಾಡ್ಲಿಕ್ಕೋಸ್ಕರ ನಾನು ಬರ್ತೀನಿ. आता हूँ भविष्य के लिए इशारा दिया। ಏನಂತ ಹೇಳಿದ್ರು? ಭವಿಷ್ಯದ ಕಡೆ ಸೂಚನೆನ ಕೊಡ್ತಾ ಇದ್ದಾರೆ, ಏನಂತ? ನಾನು ಬರ್ತೀನಿ ಅಂತ. या अभी आया हुआ हूँ? ಅಥವಾ ಇವಾಗ ನಾನು ಬಂದಿದ್ದೀನಿ? क्या कहते हैं? ಏನಂತ ಹೇಳ್ತಾರೆ? भविष्य के लिए बताया। ಭವಿಷ್ಯಕ್ಕೋಸ್ಕರ ಹೇಳಿದ್ರು. इनका भी उद्धार करने जो साधु संत महात्मा बन करके बैठे हैं, ಯಾರು ಈ ಸಾಧು ಸಂತರು ಮಹಾತ್ಮ ಆಗಿ ಕುತ್ಕೊಂಡಿದ್ದಾರೆ, गवर्नमेंट को भी ठग रहे हैं। ಯಾರು ಗೌರ್ಮೆಂಟ್ ಜೊತೆನೂ ಸಹ ಮೋಸ ಮಾಡ್ತಾ ಇದ್ದಾರೆ. गवर्नमेंट भी समझती है ये बड़ा अच्छा काम कर रहे हैं। ಗೌರ್ಮೆಂಟ್ನವರು ಸಹ ತಿಳ್ಕೊಂತಾರೆ ಇವ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. क्या? इनका भी उद्धार। उत माने ಏನಂತ ಹೇಳಿದ್ರು? ಇವ್ರದ್ದು ಸಹ ಉದ್ಧಾರ ಮಾಡ್ತೀನಿ. ಉದ್ಧಾರ ಇದ್ರ ಅರ್ಥ ಏನಂತ ಹೇಳಲಾಗುತ್ತೆ? ऊपर ಉದ್ ಅಂದ್ರೆ ಮೇಲೆ, हरण करके मैं ले जाऊंगा। ಹರಣೆ ಮಾಡಿಬಿಟ್ಟು ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ. क्या? ये अपने महल, मानिया, अटारियां, बड़े बड़े संगठन, ಇವರು ತಮ್ಮ ದೊಡ್ಡ ದೊಡ್ಡ ಮನೆಗಳನ್ನು, ಮಲ್ಟಿ ಸ್ಟೋರೀಸ್ ಬಿಲ್ಡಿಂಗ್ಗಳು, ಅನೇಕ ಅಂತಸ್ತಿನ ಮನೆಗಳು ಏನೇ ಇದೆ ಅದನ್ನೇ ಆಗಲಿ, ಅಥವಾ ದೊಡ್ಡ ದೊಡ್ಡ ಸಂಘಟನೆ ರೂಪಿ ಕಿಲ್ಲೆಗಳೇ ಆಗಿರಲಿ, नहीं छोड़ना चाहेंगे ಅವ್ರು ಅದನ್ನು ಬಿಡಲಿಕ್ಕೆ ಇಷ್ಟನೇ ಪಡಲ್ಲ. तो भी इनको जबरियन उठा ले जाऊंगा। ಆದರೂ ಸಹ ಅದನ್ನೆಲ್ಲ ಅವ್ರು ಬಿಡ್ಲಿಕ್ಕೆ ಇಷ್ಟಪಡಲ್ಲ. ಆದರೂ ಸಹ ಅವ್ರನ್ನ ನಾನು ಒತ್ತಾಯಪೂರ್ವಕವಾಗಿ ಎಳ್ಕೊಂಡು ಹೋಗ್ಬಿಡ್ತೀನಿ. देखो तुमको गीता सुनाते हैं, ಮತ್ತೆ ನೋಡಿ, ನಿಮಗೆ ಗೀತೆಯನ್ನ ಹೇಳ್ತಾರೆ, बरोबर उनमें लिखा हुआ तो है ಖಂಡಿತವಾಗಿ ಅದರಲ್ಲಿ ಬರ್ದಿರೋದಂತೂ ಇದೆ. कि साधु जिनका नाम है ಸಾಧು ಯಾರ ಹೆಸರಾಗಿದೆ? परित्राणाय साधूनाम, ಪರಿತ್ರಾಣಾಯ ಸಾಧುನ, लिखा हुआ है ना ಈ ರೀತಿ ಬರ್ದಿದ್ದಾರೆ ಅಲ್ವಾ? गीता में। ಗೀತೆಯಲ್ಲಿ ಈ ಥರ ಇದೆನೋ ಇಲ್ವೋ? ಇದೆ. तुमको गीता सुनाते तो हैं बरोबर, ನಿಮ್ಗಂತೂ ಖಂಡಿತವಾಗಿ ಗೀತೆಯನ್ನು ಹೇಳ್ತಾರೆ.
उनका भी उद्धार करने परित्राण करने आता हूँ। ಅವ್ರನ್ನೂ ಸಹ ಉದ್ಧಾರ ಮಾಡಲಿಕ್ಕೋಸ್ಕರ ಪರಿತ್ರಾಣ ಮಾಡಲಿಕ್ಕೋಸ್ಕರ ಬರ್ತೀನಿ. तो क्यों नहीं उनको पकड़ते हो? ಮತ್ತು ನೀವು ಅವ್ರನ್ನ ಯಾಕೆ ಇಟ್ಕೊಳ್ಳೋದಿಲ್ಲ? तो क्या जनरल पब्लिक के पीछे पड़े हुए हो? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದೇನು ಜನರಲ್ ಪಬ್ಲಿಕ್ಕಿನ ಹಿಂದೆ ಬಿದ್ದಿದ್ದೀರಾ?